ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚೈತ್ರ ರಾಜು ಬ್ಲಾಗ್ಸ್. ಫ್ರೆಂಡ್ಸ್ ನೋಡಿ, ಫಸ್ಟು ದೇವರ ಆಶೀರ್ವಾದ ತಗೊಳ್ಳಿ. ತಾಯಿ ಆಶೀರ್ವಾದ ನಿಮ್ಮ ಮೇಲಿರಲಿ, ನನ್ನ ಮೇಲೂ ಇರಲಿ. ಫ್ರೆಂಡ್ಸ್ ನೋಡಿ, ಇವಾಗ 5:30 ಆಗಿದೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೇಗ ಎದ್ದು ಪೂಜೆ ಮಾಡೋಣ ಅಂದ್ಬಿಟ್ಟು 5:30 ಅಷ್ಟೊತ್ತಿಗೆಲ್ಲ ಎದ್ದಿದ್ದೀನಿ ಫ್ರೆಂಡ್ಸ್. 5:30 ಆಗಿದೆ ಫ್ರೆಂಡ್ಸ್. ಎಲ್ಲ ನೋಡಿ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಬರೋ ಅಷ್ಟೊತ್ತಿಗೆ ನೋಡಿ ಫ್ರೆಂಡ್ಸ್, ಎಲ್ಲ 6:45 ಆಗೋಯ್ತು. ಅಂತೂ 1 ಅವರ್ ಬೇಕೇ ಬೇಕು ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ. ಅಷ್ಟೊತ್ತಿಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬೇಗ ಪೂಜೆ ಮುಗಿಸ್ಬೇಕು ಅಂತ ಫ್ರೆಂಡ್ಸ್. ಇವತ್ತು ಮೋಸ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಮುಗಿಸ್ಬಿಡೋಣ ಅಂತ. ಆ್ಯಕ್ಚುಲಿ 5:30 ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿಸೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ ಫ್ರೆಂಡ್ಸ್. ದೇವ್ರ ಮನೆ ಸಾಮಾನೆಲ್ಲ ಎತ್ತಿಟ್ಬಿಟ್ಟು ಅದೆಲ್ಲ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಏನು ದೇವ್ರ ಮನೆ ಸಾಮಾನು ಏನಿದೆ ಫುಲ್ ಎಲ್ಲ ತೆಗೆದುಬಿಟ್ಟು, ಫುಲ್ಲು ದೇವ್ರ ಮನೆ ಸಾಮಾನು ಎಲ್ಲ ಏನಿದೆ ಕಂಪ್ಲೀಟಾಗಿ ಎಲ್ಲ ತೆಗ್ದು, ಫೋಟೋಸ್ ಎಲ್ಲ ತೆಗ್ದು ಎತ್ತಿ ಅದೆಲ್ಲ ಒರೆಸಿ ಕ್ಲೀನ್ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ಪ್ರತಿ ವೀಕು ಇದೇ ಥರ ಮಾಡ್ಕೋತೀನಿ ಫ್ರೆಂಡ್ಸ್. ದೇವ್ರ ಸಾಮಾನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಪಾಪ ಇದೊಳಷ್ಕಿಂತ ಮುಂಚೆನೇ ಮಾಡಬೇಕು ಅನ್ನೋದು ಅಷ್ಟೇ ಫ್ರೆಂಡ್ಸ್. ನನಗೆ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್, ದೇವ್ರ ಮನೆ ಎಲ್ಲ ರೆಡಿ ಆಯಿತು. ಇವಾಗ ಪೂಜೆ ರೆಡಿ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ಪೂಜೆ ಎಲ್ಲ ಆಯಿತು. ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಟೈಮ್ ನೋಡಿ ಇವಾಗ 9:15 ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸಿದ್ದೀನಿ ನೋಡಿ ಫ್ರೆಂಡ್ಸ್. ದೇವ್ರ ಮನೆ ಹೇಳಪ್ಪ, ಹೇಳು, ಗುಡ್ ಮಾರ್ನಿಂಗ್ ಹೇಳು. ಇದೆ ಟಿ ವಿ ಸಾಂಗ್ ಬರ್ತಾ ಇದೆ. ಫ್ರೆಂಡ್ಸ್, ಇದು ನಾನು ಪ್ರತಿ ಅಮಾವಾಸ್ಯೆಗೂ ಇದನ್ನು ಡೋರ್ ಮೇಲೆ ಬರಿತೀನಿ ಫ್ರೆಂಡ್ಸ್. ಈ ಥರ ಸ್ವಸ್ತಿಕು, ಓಂಕಾರ ಮತ್ತು ತ್ರಿಶೂಲ ಎಲ್ಲ ಇದ್ದರೆ ಫ್ರೆಂಡ್ಸ್, ಮನೆಗೆ ಯಾವುದೋ ಬ್ಯಾಡ್ ನೆಗೆಟಿವ್ಸ್ ಎನರ್ಜಿ ಬರೋದಿಲ್ಲ ಅಂತ ಫ್ರೆಂಡ್ಸ್. ಮತ್ತು ಮನೇಲಿ ಯಾವ ವಸ್ತು ದೋಷ ಏನೇ ಇದ್ರೂ ಇದನ್ನು ಡೋರ್ ಮೇಲೆ ಬರೆದ್ರಿಂದ ಸೊ ಯಾವುದೂ ನೆಗೆಟಿವ್ ಎನರ್ಜಿ ನಮ್ಮ ಮನೆಯಲ್ಲಿ ಬರೋದಿಲ್ಲ ಅಂತ ಫ್ರೆಂಡ್ಸ್. ನೋಡಿ, ಬಾಗಿಲಿಗೆ ಈ ಥರ ರಂಗೋಲಿ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. ಈ ಅಮಾವಾಸ್ಯೆಗೆ ಬರೆದು ನೆಕ್ಸ್ಟ್ ಅಮಾವಾಸ್ಯೆಗೆ ಚೇಂಜ್ ಮಾಡ್ತೀನಿ ಫ್ರೆಂಡ್ಸ್. ಪ್ರತಿ ಅಮಾವಾಸ್ಯೆಗೂ ಅದನ್ನು ಚೇಂಜ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಡೋರ್ಗೆ ಏನು ತೋರಣ ಹಾಕಿದ್ದೀನಿ, ಅದು ನಾನು ಮಾಡಿರೋದು ಫ್ರೆಂಡ್ಸ್. ಬರೋ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದು ತೋರಿಸ್ಕೊಡ್ತೀನಿ ಯಾವ ಥರ ಅಂತ ಫ್ರೆಂಡ್ಸ್. ಈ ಬ್ಲಾಗು ತುಂಬ ಚಿಕ್ಕ ಬ್ಲಾಗ್ ಆಗಿರುತ್ತೆ, ಬರೀ ಅಮಾವಾಸ್ಯೆ ಪೂಜೆದು ಮತ್ತು ದೇವರಿಗೆ ಸ್ವೀಟ್ಸ್ ನೈವೇದ್ಯ ಮಾಡಿದೆ ಅಷ್ಟೇ ಆಗಿರುತ್ತೆ ಫ್ರೆಂಡ್ಸ್ ಇದು ಈ ಬ್ಲಾಗಲ್ಲಿ ಫ್ರೆಂಡ್ಸ್. ಇವಾಗ ದೇವರಿಗೆ ಪೂಜೆ ಎಲ್ಲ ಆದಮೇಲೆ, ಪೂಜೆಗಿಂತ ಮುಂಚೆನೇ ಮಾಡಬೇಕಾಯಿತು ಬಟ್ ಆಗಲಿಲ್ಲ ಫ್ರೆಂಡ್ಸ್. ಪೂಜೆ ಎಲ್ಲ ಆದಮೇಲೆ ದೇವರಿಗೆ ಹೆಸರುಬೇಳೆ ಪಾಯಸ, ರವೆ ಹಾಕಿ ಪಾಯಸ ಮಾಡೋಣ ಅಂತ ಫ್ರೆಂಡ್ಸ್. ಇದು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾರಲ್ಲ, ರವೆ ಹೆಸರುಬೇಳೆ ದೇವಸ್ಥಾನಗಳೆಲ್ಲ ಕೊಡ್ತಾರಲ್ಲ ಫ್ರೆಂಡ್ಸ್, ಆ ಥರ ಸ್ಟೈಲಲ್ಲಿ ಇದು ನೋಡಿ. ಹೆಸರುಬೇಳೆ ಫ್ರೈ ಮಾಡಿಕೊಂಡು ಫಸ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಮಿಕ್ಸಿ ಜಾರ್ಗೆ ಕೊಬ್ಬರಿ, ಗಸಗಸೆ, ಏಲಕ್ಕಿ ಮತ್ತು ಇಷ್ಟನ್ನೆಲ್ಲ ಹಾಕ್ಕೊಂಡು ವಿತೌಟ್ ವಾಟರ್ ಇಲ್ದಂಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಫ್ರೆಂಡ್ಸ್ ದೇವಸ್ಥಾನಗಳೆಲ್ಲ ಕೊಡ್ತಾರಲ್ಲ ಪಾಯಸ, ರವೆ ಹಾಕಿ ಹೆಸರುಬೇಳೆ ಹಾಕಿ, ಆ ಥರನೇ ಸೇಮ್ ಇರುತ್ತೆ ಫ್ರೆಂಡ್ಸ್ ಇದು. ಈಗ ವಿತೌಟ್ ವಾಟರ್ದಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ಫ್ರೆಂಡ್ಸ್. ಇದನ್ನು ಕೊಬ್ಬರಿ, ಗಸಗಸೆ, ಏಲಕ್ಕಿ 3 ಹಾಕಿದ್ದೀನಿ ಫ್ರೆಂಡ್ಸ್ ಇದಕ್ಕೆ. ಫ್ರೆಂಡ್ಸ್, ಇಲ್ಲಿ ನೀರು ಹಾಕಬೇಡಿ, ಹಂಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿಟ್ಟಿದ್ದು ನೋಡಿ ಫ್ರೆಂಡ್ಸ್, ಹಿಂಗೆ ಡ್ರೈ ಥರ ಇದೆ, ಈ ಥರನೇ ಗ್ರೈಂಡ್ ಮಾಡ್ಕೊಬೇಕು ಫ್ರೆಂಡ್ಸ್. ಈಗ ಹೆಸರುಬೇಳೆ ಏನು ಬಾಯ್ಲ್ ಆಗಿದೆ ಫ್ರೆಂಡ್ಸ್, ಬೆಂದಿದೆ, ಅದಕ್ಕೆ ಇದನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈ ಕೊಬ್ಬರಿ ಪೌಡ್ರ್ ಇದು ಈ ಮಿಕ್ಸ್ಚರು ಇದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಸ್ಟವ್ ಇಲ್ಲ ಆನ್ ಮಾಡಿಲ್ಲ ನಾನು ಇದರಲ್ಲಿ, ಹಂಗೆ ಇದರಲ್ಲೇ ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ಕಲಿಸ್ಕೊಂಡಾದ್ಮೇಲೆ ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಇಲ್ಲಾಂದರೆ ಅದು ಗಟ್ಟಿ ಬಂದುಬಿಡುತ್ತೆ ಬೇಗ ಅಂತ. ಈಗ ಸ್ಟವ್ ಆನ್ ಮಾಡ್ಕೊಂಡು ಇವಾಗ ಬೆಲ್ಲ ಏನು ಕುಟ್ಟಿಟ್ಕೊಂಡಿದ್ವಿ ಆ ಬೆಲ್ಲನ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ.
ಹಾಕ್ಕೊಂಡು ಇದನ್ನು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾವು ಇದಕ್ಕೆ ಹೆಸರುಬೇಳೆ ಬೆಂದಿದ್ದಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಹಾಕಿಟ್ಟಿದ್ದೀವಿ. ಬೆಲ್ಲ ಎಲ್ಲ ಫುಲ್ ಕರಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಇದೊಂದು ಕುದಿ ಬರಲಿ ಫ್ರೆಂಡ್ಸ್. ಯಾಕೆ ಕುದಿ ಬಂದಾದಮೇಲೆ ಇವಾಗ ನಾವು ಫಸ್ಟೇ ರವೆ ಹುರಿದು ಇಟ್ಕೊಂಡಿದ್ವಲ್ಲ, ಆ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗಿದೆ ಫ್ರೆಂಡ್ಸ್. ಅದು ರವೆ ಹುರಿದು ಇಟ್ಕೊಂಡಿರೋದು 2 ಟೀ ಸ್ಪೂನಷ್ಟು ಸಾಕು, ಟೇಬಲ್ ಸ್ಪೂನಷ್ಟು ಸಾಕು ಫ್ರೆಂಡ್ಸ್. ನೋಡಿ ರವೆ ಅಷ್ಟೇ ಫ್ರೆಂಡ್ಸ್. ನನ್ನ ಮಗಳು ನಾನು ಹಾಕ್ತೀನಿ ಅಂತ ಕೈ ಇಟ್ಕೊಂಡು ರವೆ ನೋಡಿ ಫ್ರೆಂಡ್ಸ್, ಅಲ್ಲೆಲ್ಲ ಎಷ್ಟು ಇದು ಮಾಡ್ತಾ ಇದ್ದಾಳೆ ನೋಡಿ. ಅವಳು ಕೈ ಇಟ್ಕೊಂಡು ಹಾಕ್ಬೇಕಂತ ಅವಳು ಅಡುಗೆ ಮಾಡಿದ ಥರ. ಸೊ ಇವಾಗ ಇದನ್ನು ಒಂದು 2 ಟೇಬಲ್ ಸ್ಪೂನಷ್ಟು ರವೆ ಜಾಸ್ತಿ ಹಾಕ್ಕೊಬಾರ್ದು ಫ್ರೆಂಡ್ಸ್. ಒಂದು 2 ಟೇಬಲ್ ಸ್ಪೂನಷ್ಟು ರವೆ ಫ್ರೈ ಮಾಡಿ ಇಟ್ಕೊಂಡು ಅದು ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಫ್ರೆಂಡ್ಸ್, ಇದು ಜಾಸ್ತಿ ಬಾಯ್ಲ್ ಆಗೋಕೆ ಬಿಡಬಾರ್ದು. ಜಸ್ಟ್ ಒಂದು 2 ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡ್ಬೇಕು ಫ್ರೆಂಡ್ಸ್. ಹಿಂಗೆ ಹೆಸರುಬೇಳೆ ರವೆ ಪಾಯಸ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದು ಟೆಂಪಲ್ಗಳಲ್ಲಿ ಏನು ಕೊಡ್ತಾರೆ ಸೇಮ್ ಅದೇ ಥರ ಇರುತ್ತೆ ಟೇಸ್ಟ್ ಫ್ರೆಂಡ್ಸ್. ಇದಕ್ಕೆ ಬೇಕಾದ್ರೆ ಸ್ವೀಟ್ ಬೂಂದಿ ಏನು ಬರುತ್ತೆ ಅದನ್ನು ಹಾಕ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಇದಕ್ಕೆ ಇದೊಂದು ಬಾಯ್ಲ್ ಬರಲಿ ಫ್ರೆಂಡ್ಸ್. ಅಲ್ಲಿ ತನಕ ಇದು ಬಾಯ್ಲ್ ಮಾಡ್ಕೊತಾರೋಣ. ಜಾಸ್ತಿ ಬಾಯ್ಲ್ ಮಾಡಬಾರ್ದು, ತುಂಬ ಗಟ್ಟಿಯಾಗಿ ಹೋಗುತ್ತೆ ಫ್ರೆಂಡ್ಸ್. ಇದು ತುಂಬ ಎಲೆಯಲ್ಲಿ ಹರಿಯೋ ಥರನೂ ಇರಬಾರ್ದು. ಪ್ಲೇಟ್ಗೆ ಹಾಕ್ಕೊಂಡು ಅದ್ರ ಜೊತೆ ಹಂಗೆ ಸ್ವೀಟ್ ಬೂಂದಿ ಹಾಕ್ಕೊಂಡು ತಿನ್ನೋ ಥರ ಫ್ರೆಂಡ್ಸ್. ಅಷ್ಟೇ ಇದು ನೋಡಿ. ಈ ಥರ ಒಂದು ಬಾಯ್ಲ್ ಬಂದ ತಕ್ಷಣ ನಾವು ಆಫ್ ಮಾಡಿಬಿಡೋಣ ಫ್ರೆಂಡ್ಸ್. ದೇವ್ರ ನೈವೇದ್ಯಕ್ಕೆ ಅಂತ ಪಟ್ಟಂತ ಮಾಡಿದ್ದೆ ಫ್ರೆಂಡ್ಸ್. ಇಲ್ಲಾಂದರೆ ಬೂಂದಿ ಎಲ್ಲ ಏನು ತಂದಿರಲಿಲ್ಲ ನಾನು. ನೀವು ಈ ಥರ ಮಾಡ್ಕೊಂಡಾಗ ಇದಕ್ಕೆ ಸ್ವೀಟ್ ಬೂಂದಿ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನು ಯೂಸ್ ಮಾಡ್ಕೊಂಡು ಮಾಡಿ. ಸೇಮ್ ನಾವು ಟೆಂಪಲಲ್ಲಿ ತಿಂದಿದ್ದು ಟೇಸ್ಟೇ ಸಿಗುತ್ತೆ ಫ್ರೆಂಡ್ಸ್ ನಮಗೆ. ಟೆಂಪಲ್ಗಳಲ್ಲಿ ಈ ದಿವಸ ಇದು ಹಳ್ಳಿಗಳ ಕಡೆ ಎಲ್ಲ ಇದೇ ಥರ ಅಲ್ವಾ ಫ್ರೆಂಡ್ಸ್ ಕೊಡೋದು. ರವೆ ಪಾಯಸ ಹಾಕ್ಬಿಟ್ಟು ಬೂಂದಿ ಹಾಕಿ ಕೊಡ್ತಾರಲ್ಲ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ಹೆಸರುಬೇಳೆ ರವೆ ಪಾಯಸ ರೆಡಿಯಾಗಿತ್ತು ಫ್ರೆಂಡ್ಸ್. ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಬ್ಲಾಗಲ್ಲಿ ಭೇಟಿ ಆಗೋಣ ಫ್ರೆಂಡ್ಸ್. ಓಕೆ, ಬಾಯ್.